ಪ್ರೀತಿ ಪಾತ್ರಳಿಗೆ ನೀನು ನನಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತೀಯಾ, ನಿನಗೆ ಒಂದು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ಅವನ ಮರ್ಮಾಂಗಕ್ಕೆ ನೀನು ಯಾವ ರೀತಿ ಒದ್ದಿದ್ಯಾ ಅಂತಂದರೆ ನಿನಗೆ ಅಷ್ಟು ಆಕ್ರೋಶ ಇದೆ ಅಂದರೆ ಅಂಥ ದೊಡ್ಡ ದೈತ್ಯ ದರ್ಶನ್ ಅಂಥ ಸೂಪರ್ ಸ್ಟಾರ್ ದರ್ಶನ್ ಕೂಡ ಪೊಲೀಸ್ ಮೊರೆ ಹೋಗ್ತಾ ಇದ್ದಾರೆ ಗುರು. ನಾನು ಯಾಕೆ ಇಂಥ ಗುದ್ದಾಟಕ್ಕೆ ಹೋಗಲಿ, ಕಾನೂನು ಪ್ರಕಾರ ಹೋಗ್ತೀನಿ ಅನ್ನೋ ಒಂದು ಮೆಸೇಜ್ ಕೊಟ್ಟ ದರ್ಶನ್ ಇನ್ನೂ ಸೂಪರ್ ಹೀರೋ ಆಗಿರ್ತಿದ್ರಲ್ಲ. ಎಲ್ಲೋ ಒಂದು ಆ ಕಡೆ ಜೈ ಡಿ ಬಾಸ್ ಅಂತ ಇದ್ದವ್ರನ್ನ ಇವಾಗ ಜೈಲ್ ಸೇರಿಸ್ಬಿಟ್ರೆ ಈಗ ದರ್ಶನ್ ಆದರೂ ತಿರುಗಿ ನೋಡೋಕ್ಕೆ ಅವ್ರಿಗೇ ಬೇಕಾಗಿದೆ ಇವಾಗ ನನ್ನ ಆಚೆ ತೊಗೊಂಡು ಬನ್ನಿ, ಹೆಂಗಾದ್ರೂ ಮಾಡಿ ಯಾರಾದರೂ ಬನ್ನಿ ಅಂತ ಲಾಯರ್ನಾದ್ರು ಇಟ್ಕೊಳಕ್ಕಾಗತ್ತೆ ಅವ್ರಿಗೆ. ಎಂಥ ಸಿಚುವೇಶನ್ ತಂದಿಟ್ಟಿರಲ್ವ ಈ ದರ್ಶನ್. ಮಾಡಕ್ ಪ್ರಚೋದನೆ ಆಗಿದೆಯಲ್ಲ, ಇಲ್ಲಿ ಕಾರಣ ಆಗ್ಬಿಟ್ರಲ್ಲ ಅವರು. ಮಿಕ್ಕಿರೋ ಇನ್ನು 8 ಜನ ತಗ್ಲಾಕೊಳ್ಳೋಕೆ ಕಾರಣ ಆಗ್ಬಿಟ್ರಲ್ಲ, ಅದು ನಮಗೆ ಬೇಸರ ಅಷ್ಟೇನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಈ ಬಗ್ಗೆ ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ. ಕೆಲವರು ಪರವಾಗಿ ರಿಯಾಕ್ಟ್ ಮಾಡ್ತಿದ್ರೆ, ಇನ್ನೂ ಕೆಲವರು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಅವರದ್ದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಈಗ ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಭಾವನಾ ಬೆಳಗೆರೆ ಅವರಿದ್ದಾರೆ. ಅವರ ನಿಲುವೇನು, ಅವರ ಅಭಿಪ್ರಾಯ ಏನು ಅನ್ನೋದನ್ನು ಕೇಳ್ತೀನಿ. ಮೇಡಮ್, ಇವಾಗ ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿದೆ, ನಿಮ್ಮ ಗಮನಕ್ಕಿದೆ. ನೀವು ಕೂಡ ಹೋಗಿ ರೇಣುಕಾಸ್ವಾಮಿ ಅವರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಸಾಂತ್ವನ ಹೇಳಿ ಬಂದ್ರಿ. ಈ ವಿಚಾರವಾಗಿ ಪರ ವಿರೋಧ ಎರಡೂ ಕೂಡ ಕೇಳಿ ಬರ್ತಿದೆ. ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ನಿಲುವು ಏನು ಈ ಪ್ರಕರಣದಲ್ಲಿ? ಒಂದು ದುರಂತ ಆಗಬಾರ್ದಾಗಿತ್ತು. ಬೇಸರ, ತುಂಬ ಅಂದರೆ ತುಂಬ ಬೇಸರ ಇದೆ ಇದ್ರ ಬಗ್ಗೆ. ರೇಣುಕಾಸ್ವಾಮಿಯವರ ಕುಟುಂಬ ಭರಿಸಲಾಗದಂಥ ಒಂದು ದುಃಖ ಇದೆ. ಅದನ್ನು ಹೇಗೆ ಅವರು ಪ್ರತಿನಿತ್ಯ ಇದು ಜೀವನ ಪರ್ಯಂತ ಅನುಭವಿಸ್ಬೇಕಾಗಿರೋವಂಥ ದುಃಖ ಅವ್ರಿಗೆ ಶಕ್ತಿ ನೀಡಬೇಕಾಗಿದೆ. ಶಕ್ತಿ ಸಿಗಲಿ ಅಂತ ನಾನು ಬೇಡ್ಕೋತೀನಿ. ಮತ್ತು ದರ್ಶನ್ ಅವರ ದರ್ಶನ್ ಅವರ ದೃಷ್ಟಿ ಕೋನದಲ್ಲಿ ನೋಡೋಕ್ಕೆ ಹೋದರೆ ಅದು ತುಂಬ ಹೇಯ ಕೃತ್ಯ ನಡೆದುಬಿಟ್ಟಿದೆ. ಅದಕ್ಕವರು ಪ್ರೋತ್ಸಾಹ ನೀಡಿದ್ದಾಗಿರಬಹುದು, ತಗೊಂಡಂಥ ಸ್ಟೆಪ್ಸ್ ಏನಿದೆ ಅದು ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್ ಅಟ್ ಆಲ್. ಇದ್ರ ಬಗ್ಗೆ ನನಗೆ ತುಂಬ ಬೇಸರ ಇದೆ. ಮತ್ತು ಬೇಡವೇ ಬೇಡ ಆಗಿತ್ತು ಈ ಥರದೊಂದು ಮಾಡಿ. ನಾನು ಅದಕ್ಕೆ ಸಮರ್ಥನೆ ಕೊಡ್ತೀನಿ. ನನ್ನನ್ನು ಈ ಕ್ಷಮೆ ಕೇಳೋ ಅಂಥದ್ದು ಅಲ್ಲ ಇದು. ಇಟ್ಸ್ ಅದಕ್ಕಿಂತ ಮೀರಿಬಿಟ್ಟಿದೆ ಕ್ಷಮೆ. ಐ ಆಮ್ ವೆರಿ ಸಾರಿ ಅನ್ನೋದಕ್ಕೆ ಒಂದು ಪ್ರಾಣ ಹೋಗಿಬಿಟ್ಟಿದೆ. ಕೊಂದುಬಿಟ್ಟು ಪ್ರಾಣ ತೆಗೆದುಬಿಟ್ಟು ಆಮೇಲೆ ಐ ಆಮ್ ಸಾರಿ ಅಂತಂದರೆ ತಪ್ಪಾಗುತ್ತೆ. ದರ್ಶನ್ ತೆಗೆದ್ರು ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲಿ ಹೇಳ್ತಾ ಇರೋದು ಒಂದು ಪ್ರಾಣ ಹೋಗಿಬಿಟ್ಟಿದೆ ಅಲ್ಲ. ಒಂದು ಎತ್ತಾಕೊಂಡು ಬನ್ನಿ, ಕರ್ಕೊಂಡು ಬನ್ನಿ, ಅವನಿಗೆ ಬುದ್ಧಿ ಕಲಿಸೋಣ. ಬುದ್ಧಿನೇ ಕಲ್ಸೋಕ್ಕೆ ಕರೆಸಿರ್ಬಹುದು. ಬೈದು ಒಂದು ಎರಡೇಟು ಹೇಳಿ ಆಮೇಲೆ ಊಟ ಮಾಡಿಸಿ ಕಳಿಸ್ಬಿಡ್ತೀನಿ ಅಂತಲೇ ಇರ್ಬೋದು ಉದ್ದೇಶ. ಬಟ್ ಪ್ರಾಣ ಹೋಗಿಬಿಡ್ತಲ್ಲ ಎಂಡ್ ಆಫ್ ದ ಡೇ. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇವಾಗ ಜೈಲಲ್ಲಿ ಅವ್ರು ಕೂತಿದ್ದಾರೆ. ಅದು ಬೇಸರ ಆಗ್ತಿದೆ ಇವಾಗ. ಎಲ್ಲದೂ ಒಂಥರ ಆಗಬಾರ್ದು. ಬಟ್ ಅವ್ರು ಏನೇ ಮಾಡಿದರೆ ಅದಕ್ಕೆ ಸಾಬೀತು ಆಗಿದೆ ಅಂತಂದರೆ ಅದಕ್ಕೆ ಅವ್ರಿಗೆ ಶಿಕ್ಷೆ ಅನುಭವಿಸ್ಲೇಬೇಕಾಗತ್ತೆ, ನನ್ನ ಅಭಿಪ್ರಾಯ. ನಾನು ಒಂದಷ್ಟು ಬೈಟ್ಸ್ ವಿಡಿಯೋಸ್ ಎಲ್ಲ ನೋಡುವಾಗ ರೇಣುಕಾಸ್ವಾಮಿ ಅವರ ತಾಯಿ ಮಾತನಾಡುವಾಗ ಅವ್ರಿಗೆ ದುಃಖದ ಜೊತೆ ಒಂದು ಆಕ್ರೋಶ ಕೂಡ ಇತ್ತು. ಅಂದರೆ ನನ್ನ ಮಗನಿಗೆ ಯಾವ ಪರಿಸ್ಥಿತಿ ಆಯಿತು ಅದು ಅವರು ಅನುಭವಿಸ್ಬೇಕು ಅನ್ನೋ ಪದವನ್ನು ಅವರು ಬಳಸಿದ್ದಾರೆ. ನೀವು ಹೋಗಿ ನೋಡಿದಾಗ ಅವರ ಮನೆಯ ಪರಿಸ್ಥಿತಿ, ಅಂದರೆ ಅವರ ಮನಸ್ಥಿತಿ ಹೇಗಿತ್ತು ಅಂತ? ನನಗೆ ಅವರ ತಂದೆ ತಾಯಿ ಸಿಗಲಿಲ್ಲ. ಆವಾಗ ರೇಣುಕಾಸ್ವಾಮಿ ಅವರ ಶವ ತರಲಿಕ್ಕೆ ಅಂತ ಅವ್ರು ಬೆಂಗಳೂರಿಗೆ ಬಂದಿದ್ದರು. ನಾನು ಚಿತ್ರದುರ್ಗದಲ್ಲಿದ್ದಾಗ ಅವರ ಮನೆಯಲ್ಲಿ ನನಗೆ ಸಿಕ್ಕಿದ್ದು ಅವರ ಹೆಂಡತಿ ರೇಣುಕಾಸ್ವಾಮಿ ಅವರ ಹೆಂಡತಿ ಸಿಕ್ಕಿದ್ರು. ಅವರಲ್ಲಿ ಅದಾದ ನಂತರ ನಾನು ಏನು ವಿಡಿಯೋನಲ್ಲಿ ನೋಡಿದೆ, ತುಂಬ ಆಕ್ರೋಶ ಇತ್ತು. ದುಃಖ ಜೊತೆಗೆ ಅವರು ಹೇಗೆ ವ್ಯಕ್ತಪಡಿಸ್ಕೊತಾ ಇದ್ರು ಅಂತಂದರೆ, ನನ್ನ ಮಗ ಹೇಗೆ ಸತ್ತಿದಾನೋ ಅವರು ಹಾಗೆ ಸತ್ತೋಗ್ಲಿ, ಅಲ್ಲಿರೋರೆಲ್ಲ ಪ್ರತಿಯೊಬ್ಬರು ಏನು ಈ ಕೃತ್ಯ ನಡೆಸಿದ್ದಾರೆ ಹಾಗೆ ಸತ್ತೋಗ್ಬಿಡ್ಬೇಕು ಅಂತ. ಆಮೇಲೆ ಅಲ್ಲಿ ಹೈಲೈಟ್ ಆಗ್ತಾ ಇದ್ದಿದ್ದು ದರ್ಶನ್ ಮಾತ್ರ. ಅವ್ರ ಬಾಯಲ್ಲಿ ದರ್ಶನ್ ಹೆಸರೇ ಬರ್ತಾ ಇದ್ದಿದ್ದು. ಸೊ ಒಂದು ತಾಯಿಯ ಆಕ್ರಂದ ಇನ್ನೇನಿರುತ್ತೆ. ತನ್ನ ಮಗ
ತೀರೇ ಹೋಗ್ಬಿಟ್ಟಿದ್ದಾನೆ, ಕಳ್ಕೊಂಬಿಟ್ಟಿದ್ದೀನಿ, ಈ ಥರ ವಿಕಾರವಾಗಿ ಎದೆ ಒದ್ದಿದ್ದಾರೆ, ಮೂಳೆಗಳೆಲ್ಲ ಮುರಿದು ಹೋಗ್ಬಿಟ್ಟಿದ್ದಾವೆ, ಎದೆ ಮೂಳೆ ಮುರಿದು ಹೋಗಿದೆಯಂತೆ, ಅವನ ಮರ್ಮಾಂಗಕ್ಕೆ ಒದ್ದಿದ್ದಾರೆ, ಮತ್ತು ಅವನಿಗೆ ಮುಖ ಎಲ್ಲ ಚಪ್ಪಟೆ ಆಗಿಬಿಟ್ಟಿದೆ ಅಂತೆಲ್ಲ ಅವರು ಕಿರ್ಚಿ ಅಳ್ತಾ ಇದ್ದಿದ್ದನ್ನು ನಾವು ನೋಡಿದ್ವಿ. ಅವ್ರಿಗೆ ಅಷ್ಟೇ ಕೋಪ ಇತ್ತು ಅವ್ರಿಗೆ. ಮಗನ ಕಳ್ಕೊಂಡಾಗ ಅದಂತೂ ವಿಕಾರವಾಗಿದೆ. ಅವ್ನ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ನಮ್ಮ ಮಗನೇ ಅಲ್ಲ, ನಮ್ಮ ಮಗನ ಥರನೇ ಇರಲಿಲ್ಲ, ನೋಡೋಕ್ಕೆ ನಮ್ಮ ಮಗ ಅಂತ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅಂತ ತಂದೆ ಆಗಲಿ ತಾಯಿ ಆಗಲಿ ಇಬ್ಬರೂ ಅಷ್ಟೇ ನೊಂದ್ಕೊಂಡು ಅಳ್ತಾಯಿದ್ರು. ಸತ್ಯ ಅನಿಸ್ಬಿಡುತ್ತಲ್ವ, ಯಾರೇ ಆದರೂ ಹೀಗೆ ಇದ್ದಾಗ. ಜಸ್ಟ್ ಇವಾಗ ಪವಿತ್ರ ಗೌಡ ಅನ್ನೋ ಒಬ್ಬ ಹೆಣ್ಮಗಳಿಗೆ, ನನ್ನ ಪ್ರೀತಿ ಪಾತ್ರಳಿಗೆ ನೀನು ನನಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತೀಯಾ, ನಿನಗೆ ಒಂದು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ಅವನ ಮರ್ಮಾಂಗಕ್ಕೆ ನೀನು ಯಾವ ರೀತಿ ಒದ್ದಿದ್ಯಾ ಅಂತಂದರೆ, ನಿನಗೆ ಅಷ್ಟು ಆಕ್ರೋಶ ಇದೆ ಅಂದರೆ, ನಾನು ಒಬ್ಬಳನ್ನ ಪ್ರೀತಿ ಮಾಡ್ತೀನಿ, ಅವಳಿಗೆ ನೀನು ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತೀಯಾ, ಆ ಜಾಗ ಇಲ್ಲ ಅನ್ನಿಸ್ಬಿಡ್ತೀನಿ ಅನ್ನೋಷ್ಟು ನಿನಗೆ ಕೋಪ ಬರುತ್ತೆ ಅಂತಂದರೆ, ಒಂದು ಹೆತ್ತ ತಾಯಿ ಕರಳಿನ ಎಷ್ಟು ಚುರು ಅಂದಿರಬೇಡ. ಆ ಥರ ನಿನ್ನ ಶವವಾಗಿ ನಿನ್ನನ್ನು ಕಳಿಸ್ಬಿಡ್ತೀನಿ, ನಾನು ಸಾಯಿಸ್ಬಿಡ್ತೀನಿ, ಮರ್ಡರ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ರೆ ಹೆಂಗಿರುತ್ತೆ ತಾಯಿ ಮನಸ್ಸಿನ, ಹೆಂಗಿರಬೇಡ. ಈ ವಿಚಾರವನ್ನು ಬೇರೆ ಥರ ಹ್ಯಾಂಡ್ಲ್ ಮಾಡ್ಬೋದಿತ್ತೇನೋ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರೇನೋ ಅನ್ನೋ ಥರದ ಪರಿಸ್ಥಿತಿ ಆಗೋಯ್ತು. ತುಂಬ ಸತ್ಯ, ಈ ಮಾತು 100ಕ್ಕೆ 100 ಸತ್ಯ ಆಗಿತ್ತು. ಆಮೇಲೆ ದರ್ಶನ್ಗೆ ರೇಣುಕಾ ಸ್ವಾಮಿ ಸರಿಸಾಟಿಯ ಆ ರೇಂಜ್ಗೆ, ಅಂದರೆ ಎಲ್ಲಿಯ ರೇಣುಕಾ ಸ್ವಾಮಿ, ಎಲ್ಲಿಯ ದರ್ಶನ್, ಏನಕ್ಕೆ ಬೇಕಾಗಿತ್ತು? ನೀನು ಜಟಾಪಟಿ ಮಾಡಿ ನಿನ್ಗೇನೋ ಅವನು ರುಂಡ ಹೋಗೋವಂಥ ಕೆಲಸ ಮಾಡಿಬಿಟ್ಟಿದ್ನ ರೇಣುಕಾ ಸ್ವಾಮಿ. ಅವನಿಗೆ ಆ ಲೆವೆಲ್ಗೆ ನೀನು ಕರ್ಕೊಂಬಂದ್ಬಿಟ್ಟು, ನಿನ್ನ ಆಸ್ತಿ ಎಲ್ಲ ಲಪಟಾಯಿಸ್ಬಿಟ್ಟು, ನಿನಗೆ ಇನ್ನೇನೋ ಮಾಡಿಬಿಟ್ಟು, ನಿನ್ನ ಮಾನ ಮರ್ಯಾದೆ ಹರಾಜಿಗೆ ಹಾಕ್ಬಿಟ್ಟು, ಆ ಥರದ್ದು ಹಂಗೆ ಮಾಡಿದ್ರೂ ಲಾ ಪ್ರಕಾರನೇ ಹೋಗಬೇಕಲ್ವ ನೀನು. ಇದು ಯಾವುದೋ ಒಂದು ಸಣ್ಣ ಕೆಟ್ಟ ಕೊಳ್ಕ ಮೆಸೇಜ್ ಕಳಿಸಿದಾನ, ಸರಿ, ಅದಕ್ಕೂ ಒಂದಿತ್ತಲ್ಲ, ಅದಕ್ಕೂ ಆ್ಯಕ್ಚುಲಿ ಲಾ ಪ್ರಕಾರ ವರ್ಷಾನುಗಟ್ಲೆ ಜೈಲಿಗೆ ಹಾಕ್ಬೋದು ರೇಣುಕಾ ಸ್ವಾಮಿನ, ಹಾಕಿಸ್ಬೋದಾಗಿತ್ತು ನೀನು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಈ ಥರ ಮಾಡೋದಕ್ಕೂ ಸೋಷಿಯಲ್ ಮೀಡಿಯಾನಲ್ಲಿ ಏನು ನೀನು ನಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಹಾಕೋಕ್ಕಿಂತ ಮುಂಚೆ, ಏನಾದರೂ ಒಂದು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಕೆಲವು ರೂಲ್ಸ್ ಇರುತ್ತೆ. ಇದು ಕಂಟೆಂಟು ನೀನು ಹಾಕ್ತಾ ಇರೋದು, ಅಪ್ಲೋಡ್ ಮಾಡ್ತಾ ಇರೋದು 16+ಗೆ ಅನ್ವಯ ಆಗುತ್ತಾ, ಇದು ವಾಯ್ಲೆನ್ಸ್ ಇದೆಯಾ, ಇದರಲ್ಲಿ ಸೆಕ್ಷುವಲ್ ಕಂಟೆಂಟ್ ಇದೆಯಾ ಅನ್ನೋದನ್ನು ಕೇಳುತ್ತದು. ನೀನು ವಾಯ್ಲೇಟ್ ಮಾಡ್ತಾ ಇದ್ದರೆ ನಿನ್ನನ್ನು ನಾನು ಸೋಷಿಯಲ್ ಮೀಡಿಯಾಯಿಂದ ಧಿಕ್ಕಾರ ಮಾಡಬಹುದು, ನಿನ್ನನ್ನು ಅಂದರೆ ತೆಗೆದುಬಿಡ್ಬೋದು, ನಾನು ಬ್ಯಾನ್ ಮಾಡಬಹುದು ಅನ್ನೋ ಥರದ್ದೆಲ್ಲ ರೂಲ್ಸ್ ಇರುತ್ತೆ. ನಾವು ಅದಕ್ಕೆ ಎಸ್ ಅಂತ ಕೊಟ್ಟಿರ್ತೀವಿ. ಅದನ್ನು ನೀನು ಮಾಡ್ಬೋದಾಗಿತ್ತಲ್ಲ, ಅದು ಎಸ್ ಅಂತ ಕೊಟ್ಟಾದಮೇಲೆ, ರೂಲ್ಸ್ ಬ್ರೇಕ್ ಮಾಡಿದ್ಮೇಲೆ ನಾನು ಮಾಡಿದ್ದೇ ಆಗಿದ್ದರೆ ಅದಕ್ಕೆ ವಾಯ್ಲೇಷನ್ ಅನ್ನೋದು ಏನಿರುತ್ತೆ ಅದಕ್ಕೆ ಒಂದು ಇಂತಿಷ್ಟು ಪನಿಷ್ಮೆಂಟ್ ಅಂತ ಇರುತ್ತೆ, ಇಂತಿಷ್ಟು ವರ್ಷ ಪನಿಷ್ಮೆಂಟ್ ಇರುತ್ತೆ, ದಿನಗಳು ಅಲ್ಲ ಅದಕ್ಕೆ. ಇನ್ನದು ಪೊಲೀಸ್ಗೆ ಏನಾದರೂ ದಾಖಲೆ ಕೊಟ್ಟಿದ್ರೆ ನೀನು, ಏನಿಲ್ಲ ಅಂದರೂ ನನಗೆ ಗೊತ್ತಿಲ್ಲ, ನಾನು ಐ ಆಮ್ ನಾಟ್ ವೆರಿ ಶ್ಯೂರ್ ಇಫ್ ಐ ಆಮ್ ರೈಟ್, 4-5 ವರ್ಷ ಜೈಲಾಗುತ್ತೆ. ಇದೇ ರೇಣುಕಾ ಸ್ವಾಮಿಗೆ 4-5 ವರ್ಷ ಜೈಲಾಗ್ಬಿಡ್ತಿತ್ತು. ಕನಿಷ್ಠ ಪಕ್ಷ 2 ವರ್ಷನಾದ್ರೂ ಜೈಲಿಗೆ ಹೋಗಿರ್ತಿದ್ದ ರೇಣುಕಾ ಸ್ವಾಮಿ. ಇನ್ನು ದರ್ಶನ್ ಹೇಳಿದರೆ ಅದೇ ತಲೆ ಮೇಲೆ ಹೊತ್ಕೊಂಡು ಮಾಡಿರ್ತಿದ್ರು ಪೊಲೀಸರು. ದರ್ಶನ್ ಹೇಳ್ತಾ ಇದ್ದಾರೆ, ಅಯ್ಯೋ ದರ್ಶನ್ ಹೇಳಿದ್ರು ನಾನು ಇದನ್ನ ಹಿಂಗೆ ಮಾಡ್ತೀನಿ ಅಂತ. ಅದ್ರಲ್ಲಿ ಒಂದು ಸ್ಟೆಪ್ ಅಹೆಡ್ ಬೇರೆ ಹೋಗಿದ್ದಾರೆ ದರ್ಶನ್ನು. IP ಅಡ್ರೆಸ್ಸು ಕಂಡುಹಿಡಿಯೋ ಅವಶ್ಯಕತೆ ಇರಲಿಲ್ಲ ಪೊಲೀಸರಿಗೆ. ಇನ್ನೂ ಸಲೀಸಾಗಿ ಪೊಲೀಸರು ಕೆಲಸ ದರ್ಶನೇ ಮಾಡಿದರು. ಇದು ಚಿತ್ರದುರ್ಗದಿಂದ ಬರ್ತಾ ಇದೆ, ಇದು ರೇಣುಕಾ ಸ್ವಾಮಿ ಅನ್ನೋದನ್ನು ಕಂಡುಹಿಡಿದ್ಬಿಟ್ಟಿದ್ರು. ಮಾಡಿಬಿಟ್ಟಿದ್ರಲ್ಲ ಪೊಲೀಸರಿಗೆ, ದುರ್ಗದ ಪೊಲೀಸರಿಗೆ ಇವರೇ ಫೋನ್ ಮಾಡ್ಬೋದಾಗಿತ್ತಲ್ಲ, ಒಂದು ಮಾತು ನೋಡಪ್ಪ ಹಿಂಗೆ ಬರ್ತಿದೆ ನನಗೆ ಅಂತ ಒಂದು ಪೊಲೀಸರಿಗೆ ಹೇಳಿಬಿಟ್ಟಿದ್ದಿದ್ರೆ, ಅಯ್ಯೋ ನನಗೊಂದು ಫೋನ್ ಬಂತು ಅಂತ ದರ್ಶನ್ ಇನ್ನೊಂದು ಥರದ ಮೆಸೇಜ್ ಕೊಟ್ಬಿಟ್ಟಿರ್ತಿದ್ರಲ್ಲ ಸಮಾಜಕ್ಕೆ. ಅಂಥ ದೊಡ್ಡ ದೈತ್ಯ ದರ್ಶನ್ನು, ಅಂಥ ಸೂಪರ್ ಸ್ಟಾರ್ ದರ್ಶನ್ನು ಕೂಡ ಪೊಲೀಸರು ಮೊರೆ ಹೋಗ್ತಾ ಇದ್ದಾರೆ. ಗುರು, ನಾನು ಯಾಕೆ ಇಂಥ ಗುದ್ದಾಟಕ್ಕೆ ಹೋಗಲಿ, ಕಾನೂನು ಪ್ರಕಾರ ಹೋಗ್ತೀನಿ ಅನ್ನೋ ಒಂದು ಮೆಸೇಜ್ ಕೊಟ್ಟ ದರ್ಶನ್ನು ಇನ್ನೂ ಸೂಪರ್ ಹೀರೋ ಆಗಿರ್ತಿದ್ರಲ್ಲ. ಈ ಪ್ರಕರಣ ತುಂಬ ಫ್ಯಾಮಿಲೀಸ್ನ ಸಫರ್ ಆಗೋ ಥರ ಮಾಡ್ತು ಅಂತ ಅನ್ಸುತ್ತೆ. ಈ ಕಡೆ ರೇಣುಕಾ ಸ್ವಾಮಿ ಫ್ಯಾಮಿಲಿ, ಇವತ್ತು ಯಾರೆಲ್ಲ ಒಳಗಿದ್ದಾರೆ ಅವರ ಫ್ಯಾಮಿಲಿ, ಈಗ ಒಬ್ಬ ಆರೋಪಿ ಅನ್ನೋರು ತಂದೆನೇ ತೀರ್ಕೊಂಡ್ರು. ಅಂದರೆ ಒಂದು ಪ್ರಕರಣ ತುಂಬ ಅನಾಹುತಗಳಿಗೆ ದಾರಿಯಾಗೋಯ್ತಾ ಅಂತ. ತುಂಬ ರಚನಾ, ಇದರಲ್ಲಿ ಸಿಕ್ಕಾಪಟ್ಟೆ ಫ್ಯಾಮಿಲೀಸ್ ಇದರೊಳಗಡೆ ಅನುಭವಿಸ್ತಾ ಇದ್ದಾರೆ. ಮತ್ತು ಬೇರೆ ಫ್ಯಾನ್ಸ್ನ ಫ್ಯಾಮಿಲೀಸು ಎಷ್ಟು ಅನುಭವಿಸ್ತಾ ಇದ್ದಾರೆ ಮಾರಲಿ. ನಾವುಗಳು ಇವಾಗ ಎಲ್ಲೋ ಒಂದು ಪೋಸ್ಟರ್ ಥರದ್ರಲ್ಲಿ ನಾನು ನೋಡಿದೆ ದ್ಯಾಟ್ ಫ್ಯಾನ್ ತಮ್ಮಂದ್ರನ್ನ
ಈ ಫ್ಯಾನ್ಸ್ ಅಭಿಮಾನಿಗಳು ಅವರ ಸ್ವಂತ ತಮ್ಮಂದ್ರನ್ನ ಅವ್ರ ಸ್ವಂತ ತಾಯಂದ್ರನ್ನ ಮನೆಯಲ್ಲಿ ಬಿಟ್ಟುಬಿಟ್ಟು ಜೈಲಲ್ಲಿ ಹೋಗಿ ಜೈಕಾರ ಹಾಕ್ತಾ ಇದ್ದಾರೆ, ಡಿ ಬಾಸು ಜೈ ಬಾಸು ಅಂತ ಇದ್ದಾರೆ. ಅದೇ ದರ್ಶನ್ನ ಸ್ವಂತ ತಾಯಿ ತಮ್ಮ ಬಂದಿಲ್ಲ, ಅವ್ರ ಸ್ವಂತ ತಾಯಿ ತಮ್ಮನೇ ಬರದೇ ಇದ್ದಾರೆ, ಜೈಲಿಗೆ ಬಂದು ನೋಡ್ತಾ ಇಲ್ಲ. ನಿಮ್ಮ ಸ್ವಂತ ತಮ್ಮ ತಾಯಂದಿರನ್ನ ಬಿಟ್ಬಿಟ್ಟು ಯಾಕೆ ಅಲ್ಲಿ ಹೋಗಿ ಬಾಯ್ ಬಡ್ಕೊತಾ ಇದ್ದೀರಾ ಅಂತ ಯಾವುದೋ ಒಂದು ಪೋಸ್ಟರ್ ನೋಡಿದೆ ನಾನು. ಎಷ್ಟು ಸತ್ಯ ನೋಡಿ, ನಾವು ಮಾರಲಿ ಎಲ್ಲಿ ಬಿಡ್ತಾ ಇದ್ದೀವಿ, ನಮ್ಮವ್ರನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಬಿಡಿ ಲಾಗೆ ನಾವಿಲ್ಲಿ ಯಾರೂ ಅಗೇನ್ಸ್ಟ್ ದರ್ಶನ್ ಅಲ್ಲ. ನಾನಂತೂ ಪರ್ಸ್ನಲಿ ನಾನು ಹೇಳ್ತಾ ಇದ್ದೀನಿ, ಅಗೇನ್ಸ್ಟ್ ದರ್ಶನ್ ಅಲ್ಲ, ಫಾರ್ ದರ್ಶನ್ನೂ ಅಲ್ಲ. ಆಗಿರೋ ಕೃತ್ಯಕ್ಕೆ ನಾನು ಅಗೇನ್ಸ್ಟ್ ಇದ್ದೀನಿ. ಇದು ಆಗಬಾರ್ದಾಗಿತ್ತು, ಆಗಿದೆ. ಇಲ್ಲಿ ದರ್ಶನೂ ಬರೋದಿಲ್ಲ, ಇಲ್ಲಿ ಯಾವ ಪಾರ್ಶಿಯಾಲಿಟಿ ಬೇಡ. ನಾನು ಹೇಳ್ತಿರೋದು ಆಗಿದೆ, ಅನ್ಯಾಯ ಆಗಿದೆಯಾ, ಅದನ್ನು ಯಾರು ಮಾಡಿದ್ದಾರೆ, ಅದನ್ನು ಆಗೋ ತೀರ್ಮಾನ ಆಗೋದಕ್ಕೆ ಬಿಡಿ, ಟ್ರಯಲ್ ಆಗಲಿ ಬಿಡಿ. ಅದಕ್ಕೆ ಯಾಕಷ್ಟು ಅಲ್ಲಿ ಆಗಿರೋ ನೋಡಿ, ಅಮಾಯಕರು ಎಷ್ಟು ಜನ ಒಳಗೆ ಹೋಗಿದ್ದಾರೆ. ಮಾಡಿಸಿರೋದು ಹೌದು, ಕರ್ಕೊಂಬನ್ನಿ ಅಂತ ಪವಿತ್ರ ಗೌಡ ಹೋಗಲ್ಲಿ ಕೆಲಸದವನು ಕಂಪ್ಲೇಂಟ್ ಮಾಡಿದ್ಲ, ದರ್ಶನ್ಗೆ ಕಂಪ್ಲೇಂಟ್ ಮಾಡಿದ್ಲ, ಯಾವ ರೀತಿ ಮಾಡಿದ್ಲು ನಮ್ಗೆ ಅದು ಗೊತ್ತಿಲ್ಲ. ಅಷ್ಟು ಟ್ರಿಗರ್ ಆಗಿಬಿಡೋಕ್ಕೆ ಒಂದು ದರ್ಶನ್ ಹೋಗ್ಬಿಟ್ಟು ತಗೊಂಬನ್ರು ಅನ್ನೋಕ್ಕೆ ಇವಳು ಯಾವ ರೀತಿ ಕಂಪ್ಲೇಂಟ್ ಮಾಡಿದ್ಲು ಯಾರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಎಷ್ಟೋ ಆ್ಯಂಗಲಲ್ಲಿ ಪವಿತ್ರ ಗೌಡ ಕೂಡ ಶೀಸ್ ಇಂಡಿವಿಜುವಲ್, ಶೀಸ್ ಅಡಲ್ಟ್ ಅವಳು. ಅರೆ ನನಗೆ ಬರ್ತಾ ಇದೆ ಮೆಸೇಜು, ದರ್ಶನ್ ಯಾಕೆ ಇನ್ವಾಲ್ವ್ ಮಾಡಬೇಕು, ನಾನೇ ಕಂಪ್ಲೇಂಟ್ ಮಾಡ್ತೀನಿ ಬಿಡು ಅನ್ನೋದು ತೊಗೋಬೋದಾಗಿತ್ತು ಡಿಸಿಷನ್ನು. ಇಲ್ಲಿ ಏನೇನು ಆಗಿದಾವೋ ನಮಗೆ ಗೊತ್ತಿಲ್ಲ, ತನಿಖೆ ಆಗಲೇಬೇಕು, ಆಗಲಿ ಬಿಡಿ ಅನ್ನೋ ಒಂದು ವರ್ಷನ್ ಆದರೆ, ದರ್ಶನ್ ಅಷ್ಟು ಕೆರಳೋ ಹಂಗೆ ಕಂಪ್ಲೇಂಟ್ ಮಾಡಿದ್ಲಾ, ಅಥವಾ ದರ್ಶನ್ ಕೆರಳಬೇಕಾ, ಬುದ್ಧಿ ಅವನಿಗಿಲ್ವಾ? ಸೊ ದರ್ಶನ್ ಬುದ್ಧಿ ಮೀರಿ ಅವನು ಕರೆಸಿ ಅಮಾಯಕರು ಒಳಗೆ ಹೋಗ್ಬಿಟ್ಟಿದಾರಲ್ಲಪ್ಪ ಇವಾಗ. ಆಮೇಲೆ ಅವರೆಲ್ಲ ಏನು ಪಾಲಿಟಿಕಲಿ ಅಥವಾ ಫೈನಾನ್ಷಿಯಲಿ ಏನು ಸ್ಟ್ರಾಂಗ ಅವರು? ಏನಿದೆ ಅವರಿಗೆ? ಯಾರಾದರೂ ಅಣ್ಣ ಅಂತ ಗಾರೆ ಕೆಲಸ ಮಾಡಿಕೊಂಡು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿಕೊಂಡು, ಈ ಕಡೆ ದಿನಗೂಲಿ ಮಾಡ್ಕೊಂಡಿರೋ ಅಂಥ ಕೆಲಸ ಮಾಡ್ಕೊಂಡು ತಾವಾಯಿತು, ತಮ್ಮ ಕೆಲಸ ಆಯಿತು, ಎಲ್ಲೋ ಒಂದು ಆ ಕಡೆ ಈ ಕಡೆ ಜೈ ಡಿ ಬಾಸ್ ಅಂತ ಇದ್ದವ್ರನ್ನ ಇವಾಗ ಜೈಲ್ ಸೇರಿಸ್ಬಿಟ್ರೆ, ಈಗ ದರ್ಶನ್ ಆದರೂ ತಿರುಗಿ ನೋಡೋಕ್ಕೆ ಅವ್ರಿಗೇ ಬೇಕಾಗಿದೆ ಇವಾಗ, ನನ್ನ ಆಚೆ ತೊಗೊಂಡು ಬನ್ನಿ, ಹೆಂಗಾದರೂ ಮಾಡಿ ಯಾರಾದರೂ ಬನ್ನಿ ಅಂತ ಲಾಯರ್ನಾರು ಇಟ್ಕೊಳ್ಳೋಕ್ಕಾಗತ್ತೆ ಅವ್ರುಗಳಿಗೆ? ಎಂಥ ಸಿಚುವೇಶನ್ಗೆ ತಂದಿಟ್ಬಿಟ್ರಲ್ವ ಈ ದರ್ಶನ. ಚಿತ್ರರಂಗದಲ್ಲಿ ಯಾವುದೇ ಆಗು ಹೋಗು ಅಥವಾ ಒಳ್ಳೆಯದು ಕೆಟ್ಟದು ಏನೇ ಆದರೂ ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾರೆ. ಈ ವಿಚಾರದಲ್ಲಿ ಎಲ್ಲರೂ ಅಂತ ಹೇಳಲ್ಲ, ಕೆಲವರು ರಿಯಾಕ್ಟ್ ಮಾಡಿದ್ದಾರೆ. ಬಹಳಷ್ಟು ಜನ ಇದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಯಾಕೆ ಅನ್ನೋ ಅಂಥದ್ದು ಒಂದು ಏನಾಗುತ್ತೆ ಗೊತ್ತಾ, ರಿಯಾಕ್ಟ್ ಮಾಡದೇ ಇರೋಂಥ ಕೆಲಸ ಮಾಡಿಬಿಟ್ಟಿದ್ದಾರೆ ದರ್ಶನ್ ನನ್ನ ಪ್ರಕಾರ. ಇನ್ನೊಂದು ಸೀರೀಸ್ ಆಫ್ ಇಂಥದ್ದೇ ಮಾಡ್ಕೊಂಬಂದಿದ್ದಾರೆ ದರ್ಶನ್ ಪ್ಯಾಟರ್ನು. ಇವಾಗ ಅಯ್ಯೋ ಅಮಾಯಕ ಕಣ್ರಿ, ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿಬಿಟ್ಟ, ನಮ್ಮವ್ ನಂಗೆ ಅಲ್ಲ ಅನ್ನೋ ಅಂಥ ಹಿಸ್ಟ್ರಿನೇ ಇಟ್ಕೊಂಡಿಲ್ಲ ದರ್ಶನ್. ಯಾರ ಹತ್ರ ರ್ಯಾಪವನು ಚೆನ್ನಾಗಿ ಇಟ್ಕೊಂಡಿಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ಥರದಲ್ಲಿ ಎದಾಗಲ್ಲ ಅನ್ನೋ ಥರ ಮಾತಾಡೋದು, ಏನೇನೋ ನನಗೆ ಆ ಲೆಕ್ಕ, ನನಗೆ ಈ ಲೆಕ್ಕ ಅಂತ ಮಾತಾಡೋದು, ಇಂಥವನ್ನು ಮಾಡ್ಕೊಂಡು ಬಂದಾಗ ನಾವೇನಂತ ರಿಯಾಕ್ಟ್ ಮಾಡೋಣ ಅನ್ನೋ ಒಂದು ರಿಯಾಕ್ಷನ್ಸು. ಆಮೇಲೆ ಇವನು ಸಾಬ್ರಿ ನಮ್ಗೆ ಯಾಕೆ ಬೇಕು ಅನ್ನೋಂಥದ್ದು ಒಂದು. ಆಮೇಲೆ ನನ್ನ ಪ್ರಕಾರ ತುಂಬ ಜನ ನಾವುಗಳು ಅಂದರೆ ಇಂಡಸ್ಟ್ರಿನಲ್ಲಿ ನಾವುಗಳು ನೋಡ್ಕೊಂಡು ಬಂದಂಗೆ ದೇರ್ ಆಲ್ ಕಲ್ಚರ್ಡ್ ಪೀಪಲ್. ನಮಗೆ ಒಂದಿಷ್ಟು ಕಲ್ಚರ್ ಇದೆ, ನಮಗೊಂದಿಷ್ಟು ಪ್ರಾಬಬ್ಲಿ ಒಂಚೂರು ಮುಜುಗರ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ, ಈ ಥರ ಎಲ್ಲ ಮಾತಾಡೋಕ್ಕೆ, ಇದ್ರ ಬಗ್ಗೆ ರಿಯಾಕ್ಟು ಮಾಡೋಕ್ಕೆ. ಅವು ಏನು ಹೇಳಿದ್ರು ನಾವು ಅವರ ಮನೆ ರೇಣುಕಾಸ್ವಾಮಿ ಅವರ ಇದು ಆಗಬಾರ್ದಾಗಿತ್ತು, ಆಗಿಬಿಟ್ಟಿದೆ. ಆಮೇಲೆ ಅವರು ಮಾಡಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಮತ್ತು ರೇಣುಕಾಸ್ವಾಮಿಯವರ ಕುಟುಂಬಕ್ಕೆ ಇದನ್ನು ಭರಿಸೋ ಶಕ್ತಿ ಕೊಡಲಿ ಅನ್ನೋದನ್ನು ರಿಯಾಕ್ಟ್ ಮಾಡೋದು ಬಿಟ್ಟರೆ ಇನ್ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಹೇಳಿ ಯಾರಾದ್ರೂ? ಇಷ್ಟೇ ಮಾಡಬೇಕೇ ಹೊರತು ಅನ್ಯಾಯ ಮಾಡಿದವ್ರಿಗೆ, ಇಂಥ ಹೇಯ ಕೃತ್ಯ ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತಲೇ ರಿಯಾಕ್ಟ್ ಮಾಡಬೇಕು. ಇನ್ನೇನು ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಂಗಂತ ಬಂದು ದರ್ಶನ್ನ ಪರ ನಿಂತ್ಕೊಳ್ಳೋ ಅಂಥದ್ದು ಅವರ ಮೌನವೇ ಸಮ್ಮತಿ. ನಾವು ಇದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ ಅಂತಂದರೆ ಅರ್ಥ ಇಷ್ಟೇ, ಮಾಡಿದವರೆಲ್ಲರೂ ರಿಯಾಕ್ಟ್ ಹಿಂಗೆ ಮಾಡಿದ್ದಾರೆ. ದಟ್ ಅನ್ಯಾಯ ಆಗಿದ್ದರೆ ಅದಕ್ಕೆ ನ್ಯಾಯ ಸಿಗಲಿ, ಯಾರು ಇದಕ್ಕೆ ಈ ಕೆಲಸ ಮಾಡಿದ್ದಾರೆ
ಅವರಿಗೆ ಶಿಕ್ಷೆ ಆಗಲಿ ಅಂತಲೇ ಮಾತಾಡಿದ್ದಾರೆ ಹೊರತು ಅದರ ಅರ್ಥ ಮಾಡಿರೋರಿಗೆ ಶಿಕ್ಷೆ ಆಗಲಿ ಅಂತ. ಇವಾಗ ಯಾರು ಮಾಡಿದ್ದಾರೆ ಅವ್ರು ಜೈಲಲ್ಲಿ ಇದ್ದಾರೆ. ಈಗ ನೀವು ಕೂಡ ಈ ಪ್ರಕರಣದ ಬಗ್ಗೆ ಮಾತಾಡ್ತಿದ್ದೀರಾ, ನಿಮಗೆ ಯಾರಾದರೂ ನೀನು ಯಾಕೆ ಮಾತಾಡಕ್ಕೆ ಹೋಗ್ತಿದ್ಯಾ, ನಿಮಗೆ ಯಾಕೆ ಬೇಕಿತ್ತು ಅಂತ ಹೇಳಿರೋದು, ಅಥವಾ ನಿಮಗೇನಾದರೂ ಕಮೆಂಟ್ಸು ನೆಗೆಟಿವ್ಸ್ ಈ ಥರದ್ದು ಬಂದಿರೋದು ಇದೆಯಾ ಈ ದಿನಗಳಲ್ಲಿ ಈ ಪ್ರಕರಣಕ್ಕೆ ನೀವು ರಿಯಾಕ್ಟ್ ಮಾಡ್ತಿರೋದ್ರಿಂದ? ನನಗೆ ಏನಂದರೆ ಇದಿಲ್ಲ, ರೆಕಾರ್ಡಿಂಗ್ ಇಲ್ಲ. ಸೊ ಇಲ್ಲ ಅಂದರೆ ನಾನು ಅದನ್ನು ಕೇಳಿಸಿರ್ಬೋದಾಗಿತ್ತು. ಮತ್ತು ನನ್ನದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಾನು ಕಮೆಂಟ್ಸ್ ಯಾವುದೂ ಹೈಡ್ ಮಾಡಿಲ್ಲ. ಓಪನಾಗಿ ಹಾಗೆ ಬಿಟ್ಟಿದ್ದೀನಿ. ಕೆಟ್ಟ ಕೊಳ್ಕ ಬೈತಾರೆ ನನ್ನನ್ನು, ಏಕವಚನದಲ್ಲಿ ಕೆಟ್ಟದಾಗಿ ಬೈತಾರೆ. ಇದು ಜನರ ಮನಸ್ಥಿತಿ. ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ಏನಾದರೂ ಒಂದು ಮಾತಾಡಿಬಿಟ್ರೆ ಅದಕ್ಕೆ ಫಸ್ಟ್ ಆಫ್ ಆಲು ನನ್ನ ಕರ್ಮಕ್ಕೆ ನಮ್ಮ ಇದಕ್ಕೆ ಇತಿಹಾಸ ಬೇರೆ ಇದೆ, ನಮ್ಮ ತಂದೆಯವರ ಇತಿಹಾಸವೂ ಇದೆ. ಸೊ ಎಲ್ಲವೂ ಬಂದ್ಬಿಡುತ್ತಿಲ್ಲಿ. ನೀನು ಮಾತಾಡ್ತಾ ಇರೋದೇ ನಿನಗೆ ಏನೋ ಇದಿದೆ, ನಿನಗೆ ಹಿಸ್ಟ್ರಿ ಇರೋದಕ್ಕೋಸ್ಕರ ನಿನಗಿವಾಗ ಚಾನ್ಸ್ ಸಿಕ್ತು. ನೀನು ಯಾಕೆ ಸುಮ್ಮನೆ ಇದ್ದೆ ಇವಾಗವರೆಗೂ? ನೀನು ಬೇರೆ ಎಲ್ಲ ಏನೇನೋ ಘಟನೆಗಳಾಗೋಗಿತ್ತಲ್ಲ, ಯಾಕೆ ಸುಮ್ಮನೆ ಇದ್ದೆ ನೀನು? ನಾನು ಅವಾಗೂ ಸುಮ್ಮನೆ ಇರಲಿಲ್ಲ, ನಾನು ಅವಾಗೂ ಮಾತಾಡಿದ್ದೀನಿ. ನನಗೆ ಮಾಧ್ಯಮ ಇರಲಿಲ್ಲ ಮಾತಾಡೋದಕ್ಕೆ. ಅವಾಗ ಹೈ ಬ್ಯಾಂಗ್ಳೂರ್ ಸ್ಟಾರ್ಟ್ ಆಗಿರಲಿಲ್ಲ ಇನ್ನೂ ನಾನು ಮಾತಾಡೋದಕ್ಕೆ. ಇದೇ ಪ್ರಜ್ವಲ್ ರೇವಣ್ಣ ಅವ್ರ ವಿಷಯ ಕೂಡ ಮಾತಾಡಿದ್ದೀನಿ ಹೈ ಬ್ಯಾಂಗ್ಳೂರಲ್ಲಿ ನಾನು. ಅವಾಗ ನೀವು ಯಾರೂ ಬಂದು ನನಗೆ ಮೈಕ್ ಇಟ್ಟಿಲ್ಲ, ನಾನು ಮಾತಾಡಿಲ್ಲ. ಇವಾಗ ಬಂದು ಮೈಕ್ ಇಡ್ತಾ ಇದ್ದೀರಾ, ನಾನು ಮಾತಾಡ್ತಾ ಇದ್ದೀನಿ. ಆವಾಗ ಹೈ ಬ್ಯಾಂಗ್ಳೂರ್ ತೆಗೆದು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಅವರೇ ಲೀಡಲ್ಲಿದ್ದರು. ನನಗೆ ಲೀಡ್ ಸುದ್ದಿ ಮಾಡಿದ್ದೀನಿ ನಾನು ಹೈ ಬ್ಯಾಂಗ್ಳೂರಲ್ಲಿ. ಇವಾಗ ದರ್ಶನ್ ಕೂಡ ಲೀಡ್ ಸುದ್ದಿನಲ್ಲಿದ್ದಾರೆ. ಆವಾಗ ಮೈಕ್ ಇರಲಿಲ್ಲ, ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಮಾತಾಡಿದ್ದೀನಿ. ಚಿತ್ರದುರ್ಗದಲ್ಲಿ ಯಾಕೆ ನಾನು ಧಾವಿಸಿ ಓಡೋದೆ ಅವ್ರ ರೇಣುಕಾ ಅವ್ರ ಮನೆ, ಸ್ವಾಮಿ ಅವ್ರ ಮನೆಗೆ ಅಂತಂದರೆ, ಚಿತ್ರದುರ್ಗದಲ್ಲೇ ಇದ್ದೆ ನಾನು. ಹಾಸನದಲ್ಲಿ ಇದ್ದಿದ್ರೆ ನಾನು ಅವಾಗ ಮೋಸ್ಟ್ ಪ್ರಾಬಬ್ಲಿ ಹುಡುಕಿರ್ತಿದ್ದೆ, ಒಂದಿಷ್ಟು ಯಾರಾದರೂ ಸಿಗ್ತಾರಾ ನನಗೆ ಸಂತ್ರಸ್ತೆಯರು ಅಂತ ನಾನು ಹುಡುಕಿರ್ತಿದ್ದೆ. ಬಹುಶಃ ನಾನು ಇರಲಿಲ್ಲ. ನನಗೆ ಆ ಟೈಮಲ್ಲಿ ಪ್ರಜ್ವಲ್ ರೇವಣ್ಣನೇ ತಲೆ ಮರೆಸ್ಕೊಂಡು ಓಡೋಗಿದ್ದ. ನಾನು ಎಲ್ಲಿಂದ ಹುಡ್ಕೊಂಡು ಹೋಗಲಿ? ನಾನು ದುಬೈಗೆ ಹೋಗ್ಲಾ, ಇದು ಎಲ್ಲಿಗೆ ಇದಕ್ಕೆ ಹೋಗಿದ್ರಲ್ಲ ಆಸ್ಟ್ರೇಲಿಯಾ, ಅಲ್ಲಿಗೆ ಹೋಗ್ಲಾ ನಾನು? ಸೊ ಇಟ್ ವಾಸ್ ಇವು ಹೆಂಗೆ ಜನಕ್ಕೆ ಹೆಂಗೆ ಬೇಕೋ ಕನ್ವೀನಿಯಂಟ್, ಕಂಫರ್ಟ್, ಅವ್ರಿಗೆ ಬೈಯಕ್ಕೆ ಹೆಂಗೆ ಈಸಿನೋ ಹಂಗೆ ಬೈತಾರೆ ನಮ್ಮನ್ನ. ಇಟ್ಸ್ ಲೈಕ್ ದ್ಯಾಟ್. ಸೊ ನಾನು ಮಾತಾಡ್ತಾ ಇದ್ದೀನಿ ಬಿಕಾಸ್ ದರ್ಶನ್ ಅಂತ ಅಲ್ಲ. ಯಾವಾಗ ವಾಯ್ಸ್ ರೇಸ್ ಮಾಡಬೇಕು ಅವಾಗ ಮಾಡಿದ್ದೀನಿ ನಾನು. ಎಲ್ಲೆಲ್ಲಿ ಮಾಡಬೇಕೋ ಅಲ್ಲಲ್ಲಿ ಮಾಡಿದ್ದೀನಿ ಕೂಡ ನಾನು. ನನಗೆ ಅವಾಗ ಮಾತಾಡೋದಕ್ಕೆ ಮಾಧ್ಯಮ ಇರಲಿಲ್ಲ. ನನಗಿವಾಗಿದೆ ಹೈ ಬ್ಯಾಂಗ್ಳೂರ್ ಇದೆ, ನಾನು ಮಾತಾಡ್ತಾ ಇದ್ದೀನಿ. ಅರೆ ನಾನು ಪತ್ರಕರ್ತೆ, ನಾನು ಮಾತಾಡಲೇಬೇಕು, ನಾನು ಮಾತಾಡಿದ್ದೀನಿ. ಎಲ್ಲ ಘಟನೆಗಳು ನಡೆದಾಗೂ ಮಾತಾಡ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರೋದು ಈ ಥರ. ಇವಾಗ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡಿ, ನನ್ನ ಸೋಷಿಯಲ್ ಮೀಡಿಯಾಗಳದ್ದು ಕೆಟ್ಟ ಕೊಳ್ಕ ಬೈತಾ ಇದ್ದಾರೆ. ಆ್ಯಂಡ್ ಐಮ್ ಓಕೆ ವಿತ್ ಇಟ್. ನಾನು ಯಾವುದೂ ಹೈಡ್ ಮಾಡ್ತಾ ಇಲ್ಲ. ಸೊ ಈ ಪ್ರಕರಣ ಸಮರ್ಥಿಸ್ಕೊಳ್ಳೋರು ಒಂದು ವರ್ಗ ಇದೆ, ಅದರಲ್ಲಿ ಅಭಿಮಾನಿ ವರ್ಗ ಕೂಡ, ಅವರು ಕೂಡ ಇದು ಸರಿ ಅನ್ನೋದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂಥ ಕಮೆಂಟ್ಸ್ಗಳು ಬರ್ತಾ ಇದೆ. ಏನಂತೀರಾ ಇದನ್ನು? ಅಭಿಮಾನ ಅಂತೀರಾ, ಅಂಧಾಭಿಮಾನ ಅಂತೀರಾ? ಖಂಡಿತ ಅಂಧ ಅಭಿಮಾನ ಇದು. ಸಮರ್ಥಿಸ್ಕೊಳ್ತಾ ಇರೋರು ಎಲ್ಲರಿಗೂ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ನಾವು ಸಮರ್ಥಿಸ್ಕೊತಾ ಇದ್ದೀವಿ ಇದನ್ನು ಅಂತ. ಅವರು ಮನಸ್ಸು ಮುಟ್ಕೊಂಡು ಒಂದು ಸತಿ ಅವ್ರಿಗವರೇ ಪ್ರಶ್ನೆ ಮಾಡಿಕೊಂಡ್ರೆ, ಎಲ್ಲೋ ಅವ್ರ ಮನಸ್ಸಾರೆ ಪ್ರಶ್ನೆ ಮಾಡ್ಕೋತಾ ಇಲ್ಲ. ನಾನು ಇದನ್ನು ಅಂದರೆ ಅವ್ರ ಮನಸ್ಸು ಒಪ್ತಾ ಇಲ್ಲ. ನಮ್ಮ ಬಾಸು ಅಂದರೆ ಇವಾಗ ನಮಗೆ ಹೆತ್ತವ್ರಿಗೆ ಹೆಗಡ ಮುದ್ದು ಅಲ್ವಾ ಯಾವತ್ತಿದ್ರೂ, ಅದೊಂಥರ ಇದ್ದುಬಿಟ್ಟಿರುತ್ತೆ. ಇಲ್ಲಪ್ಪ, ನಮ್ಮ ಬಾಸ್ ಏನು ಮಾಡಿದ್ರು ಸರಿ, ನಮ್ಮ ಬಾಸ್ ಇದು ಮಾಡಿರಲ್ಲಪ್ಪ, ಖಂಡಿತ ಮಾಡಿರಲ್ಲ. ಯಾಕಂದರೆ ಲಾ ಇನ್ನೂ ಪ್ರೂವ್ ಆಗಬೇಕಾಗಿದೆ. ನಾನು ಹೇಳ್ತಾ ಇಲ್ಲ ಮಾಡಿಬಿಟ್ಟಿದ್ದಾರೆ ದರ್ಶನ್ ಅಂತ, ಬಟ್ ಮಾಡೋಕ್ಕೆ ಪ್ರಚೋದನೆ ಆಗಿದೆಯಲ್ಲ, ಇಲ್ಲಿ ಕಾರಣ ಆಗಿಬಿಟ್ರಲ್ಲ ಅವರು. ಮಿಕ್ಕಿರೋ ಇನ್ನು 8 ಜನ ತಗ್ಲಾಕೊಳ್ಳೋಕೆ ಕಾರಣ ಆಗಿಬಿಟ್ರಲ್ಲ, ಅದು ನಮಗೆ ಬೇಸರ ಅಷ್ಟೇ. ನಿಮ್ಮದೇ ಬಾಸು ಏನರಪ್ಪ ಹಿಂಗೆಲ್ಲ ಸಾಯಿಸ್ಬಿಟ್ರಲ್ಲ, ಹಿಂಗೆಲ್ಲ ಹೊಡೆದ್ಬಿಟ್ರಲ್ಲ, ಬೇಡವೇ ಬೇಡ, ನಂದಲ್ಲ ಇದು ಇಂಟೆನ್ಷನ್ನು ಅಂತ ಹೇಳಿ ಒಂದು ಮಾತು ಅವನನ್ನು ಕರ್ಸೋದೇ ಬೇಡ, ಪೊಲೀಸ್ ಕೈಗೆ ಕೊಡೋಣ ಅನ್ನೋದು ಮಾಡಿಸ್ಬಿಟ್ಟಿದ್ದಿದ್ರೆ, ಇದೇ ನಿಮ್ಮದು ಬಾಸಿಗೆ ನಾನು ಜೈ ಅಂದ್ಬಿಡ್ತಾ ಇದ್ನಲ್ಲ, ಏನಕ್ಕೆ ಇದೆಲ್ಲ ಆಗ್ತಾನೆ ಇರಲಿಲ್ವಲ್ಲ ಅನ್ನೋದು ನನ್ನ ಇದು ಪ್ರಾಬ್ಲಮ್ ಅಷ್ಟೇ. ಇಲ್ಲಿ ಅಂಧಾಭಿಮಾನ ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಆಗಿರೋ ಒಂದು ಕೃತ್ಯಗೆ ಆವಾಗಲೂ ನೀನು ನಿಮ್ಮ ಬಾಸು ಸೈ ಅನ್ನಬೇಡಿ. ದಟ್ ಈಸ್ ಮೈ ಪ್ರಾಬ್ಲಮ್. ಇಲ್ಲ, ನನಗಿನ್ನೇನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಬಾಸ್ ಸೂಪರೇ, ಓಕೆ ಇಟ್ಕೊಳ್ಳಿ. ಯಾವಾಗವರೆಗೂ ಸೂಪರ್ ಅಂತೀರಾ? ಎಲ್ಲದಕ್ಕೂ ಸೂಪರ್ ಅನ್ಬೇಡಿ. ನೀವು ಏನು ಮಾಡಿದ್ರೂ ಓಕೆ ಅಂದ್ಬಿಡಬೇಡಿ. ಅದು ನನ್ನ ಪ್ರಾಬ್ಲಮ್. ಆಮೇಲೆ ನೋಡಿ, ಎಷ್ಟೋ ಜನ ನನ್ನ ಕಮೆಂಟ್ಸಲ್ಲೂ ಕೂಡ ಬರೀ ಕೆಟ್ಟ ಕೊಳ್ಕನೇ ಏನಿಲ್ಲ. ನಾನು ಅಭಿಮಾನಿ, ನಾನು ನಿಜವಾಗ್ಲೂ ಅಭಿಮಾನಿ ಆಗಿದ್ದೆ. ನನಗೆ ಅವರು ಫಸ್ಟ್ ನೋಡ್ತಾ ಇದ್ದೆ ನಾನು. ಆದರೆ ಇವಾಗ ನನಗೆ ಬೇಸರ ಆಗ್ತಿದೆ, ದರ್ಶನ್ ಯಾಕೆ ಹಿಂಗೆ ಮಾಡಿಬಿಟ್ರು, ಈ ನಿರ್ಧಾರ ಯಾಕೆ ತೊಗೊಂಡ್ರು ಅವರು. ನನಗೆ ನಿಜವಾಗ್ಲೂ ಅವರ ಮೇಲಿರೋ ಅಭಿಮಾನ ಹೋಗದೇ ಇರ್ಬೋದು,
ಆದರೆ ನಾನು ಇವತ್ತು ಅವ್ರ ಮೇಲೆ ನನಗೆ ಒಂದು ಬೇಜಾರಿದೆ. ಅವ್ರಿಗೆ ಅಕಸ್ಮಾತ್ ಈ ತಪ್ಪು ಮಾಡಿದರೆ ಅವ್ರು ಅನುಭವಿಸ್ಲಿ ಬಿಡಿ ಅನ್ನೋ ಕಮೆಂಟ್ಗಳು ಬರ್ತಾ ಇದೆ. ಅಂಥದ್ದನ್ನು ಆ ಆ್ಯಂಗಲಲ್ಲಿ ಯಾಕೆ ಯೋಚನೆ ಮಾಡ್ತಿಲ್ಲ? ಒಂದು ಮನೆ ಹಾಳಾಗೋಯ್ತಲ್ಲ, ಎಷ್ಟೊಂದು ಮನೆಗಳು ಹಾಳಾಗೋಯ್ತು. ರೇಣುಕಾಸ್ವಾಮಿ ಮಾತ್ರ ಅಲ್ಲ, ಅವ್ರು ತಪ್ಪೇ ಮಾಡಿದ್ದಾರೆ ರೇಣುಕಾಸ್ವಾಮಿ. ಖಂಡಿತ ಅವ್ರನ್ನ ನಾನು ಸಪೋರ್ಟ್ ಮಾಡ್ತಾ ಇಲ್ಲ, ಖಂಡಿತ ತಪ್ಪು ಮಾಡಿದ್ದಾನೆ ರೇಣುಕಾಸ್ವಾಮಿ. ಬಟ್ ಮಿಕ್ಕಿರೋರನ್ನು ನೀನು ಏನೂ ಮಾಡದೆ ಆ ಅಮಾಯಕರನ್ನು ಜೈಲಿಗೆ ಹಾಕೋಂಗೆ ಮಾಡಿ ವರ್ಷಾನ್ಗಟ್ಲೆ ಜೈಲಲ್ಲಿ ಕೊಳೆಯೋ ಹಂಗೆ ಆಗ್ಬಿಡ್ತಲ್ಲ. ಇವಾಗ ದರ್ಶನೇ ಆಗೋಂಗಾಗೋಯ್ತಲ್ಲ, ಯಾಕೆ ಆಗಬೇಕಾಗಿತ್ತು? ಏನಾಗಬಹುದು ಈ ಪ್ರಕರಣ ಅಂತ? ಅವರು 302 ಕೇಸಲ್ಲಿ ಅದು ಪ್ರಾಬಬ್ಲಿ ಆಗಲಾರರು ನನ್ನ ಪ್ರಕಾರ. ತುಂಬ ಅದಕ್ಕೆ ಅಂಥದ್ದೇ ಅವರೇ ಕೊಲೆ ಮಾಡಿಬಿಟ್ಟಿದ್ದಾರೆ ಅನ್ನೋವಂಥ ದೊಡ್ಡ ದಾಖಲೆ ಅದು ನಮಗೆ ಗೊತ್ತಿಲ್ಲ, ಇದೆಯೋ ಇಲ್ವೋ, ಅವ್ರು ಮಾಡೇ ಇಲ್ವೇನೋ, ವಿ ಡೋಂಟ್ ನೋ. ಅದಾಗದೇ ಇರಬಹುದೇನೋ ಅಕಸ್ಮಾತು. ಬಟ್ ಸಾಕ್ಷಿ ನಾಶ ಇದೆ, ಮಾಡಿದ್ದಾರಾ ಸಾಕ್ಷಿ ನಾಶ ಗೊತ್ತಿಲ್ಲ. ಮತ್ತು ಎಲ್ಲೋ ಅವರೇ ಒಪ್ಕೊಂಬಿಟ್ಟಿದ್ದಾರೆ ದುಡ್ಡು ನಾನು ಕೊಟ್ಟಿದ್ದೀನಿ ಅಂತ. ಸೊ ಅದು ಅಫೆನ್ಸ್ ಅದು. ಸೊ ಇಂಥವೆಲ್ಲ ಇದ್ದಾವಾಗ ಎಷ್ಟೊಂದು ಕಡೆ ಅದಕ್ಕೆ ಲಯಬಲ್ ಆಗಿರೋವಂಥ ಪನಿಷ್ಮೆಂಟ್ಗಳಿದ್ದಾವೆ. ಸೊ ಬೇಲ್ ಕೂಡ ಟ್ರಯಲ್ ಸ್ಟಾರ್ಟ್ ಆಗಿ ಏನಾದರೂ ಈ ಥರದಕ್ಕೆಲ್ಲ ಸಾಕ್ಷಿ ನಾಶಗೆ ಏನಾದರೂ ಫಿಟ್ ಆಗೋದ್ರೆ ಅವರು, ಅಥವಾ ಈ ದುಡ್ಡು ನಾನು 30 ಲಕ್ಷ ಕೊಟ್ಟಿದ್ದೀನಿ, ಹೌದು ಇದನ್ನು ಮುಗಿಸ್ಬಿಡಿ, ಅಂದರೆ ಇದಕ್ಕೆ ಒಬ್ಬೊಬ್ರಿಗೆ ಇಷ್ಟಿಷ್ಟು ಲಕ್ಷ ಕೊಟ್ಬಿಡಿ, ಇದನ್ನು ಕನ್ಫೆಸ್ ಹೋಗಿ ಅವರು ಒಪ್ಕೊಂಬಿಡ್ಲಿ ಅನ್ನೋದನ್ನೆಲ್ಲ ಅವರು ಹೇಳ್ಕೊಂಬಿಟ್ಟಿರೋದ್ರಿಂದ ಸೊ ಇದಕ್ಕೂ ಮಾಡಿಕೊಡ್ದಲ್ವ ಅದನ್ನೆಲ್ಲ. ಸೊ ಅಂಥದನ್ನೆಲ್ಲ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಸಾಕ್ಷಿ ನಾಶ ಏನಾದ್ರು ಆಗ್ಬಿಟ್ರೆ 7 years ಅದಕ್ಕೆ. ಸೊ ಅದು ಆ ಥರದ್ದೆಲ್ಲ ಏನಾದ್ರು ಕನ್ಸಿಡರ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು 4-5 years ಏನಾದರೂ ಒಳಗಡೆ ಇರೋಂಗಾಗುತ್ತಾ ಅಂತ ಐ ಆಮ್ ಥಿಂಕಿಂಗ್. ಐ ಡೋಂಟ್ ನೋ. ಥ್ಯಾಂಕ್ ಯು. ಇದಿಷ್ಟು ದರ್ಶನ್ ಅವರ ಪ್ರಕರಣದಲ್ಲಿ ಭಾವನಾ ಬೆಳಗೆರೆ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.